ಸಮಾಜ ಸೇವಕರಿಂದ ಬಡ ಜನತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಬಡ ಜನರ ಆರೋಗ್ಯದ ದೃಷ್ಟಿಯಿಂದ ಬೃಹತ್ ಆರೋಗ್ಯ ತಪಾಸಣೆ. ಕೊರಟಗೆರೆ ಪಟ್ಟಣದಲ್ಲಿ ಸಮಾಜ ಸೇವಕರಾದ ಸದಾನಂದ ಹಾಗೂ ನಯಾಜ್ ಅಹಮದ್ ಮುನ್ನಾಬಾಯಿಯವರ ಸಹಕಾರದೊಂದಿಗೆ ವೆಡ್ಸ್ ಎನ್ಜಿಒ ಸಂಸ್ಥೆ ಮತ್ತು ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪಟ್ಟಣದ ಕಾಳಿದಾಸ ಹೈಸ್ಕೂಲ್ ರಸ್ತೆಯಲ್ಲಿರುವ ನಯಾಜ್ ನ್ಯಾಯಬೆಲೆ ಅಂಗಡಿ ಮುಂಭಾಗದಲ್ಲಿ ನಡೆದ ಈ ಆರೋಗ್ಯ ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಶಿಬಿರದಲ್ಲಿ ಬಡ ಜನರಿಗೆ ರಕ್ತಹೀನತೆ, ಮಧುಮೇಹ, ರಕ್ತದೊತ್ತಡ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ನುರಿತ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಅಲ್ಲದೆ ಅಗತ್ಯವಿರುವವರಿಗೆ ಉಚಿತ ಔಷಧಿಗಳನ್ನು ವಿತರಿಸಲಾಯಿತು. ಈ ಕುರಿತು ಮಾತನಾಡಿದ ಸಮಾಜ ಸೇವಕ ನಯಾಜ್ ಅಹಮದ್, ನಮ್ಮ ಪಟ್ಟಣದ ಬಡ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೈದ್ಯರು, ಸಮಾಜ ಸೇವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊರಟಗೆರೆ ತಾಲೂಕು ಸರ್ಕಾರಿ ಆಸ್ಪತ್ರೆ ಪುರುಷೋತ್ತಮ ಅವರು ಆಗಮಿಸಿದ್ದಾರೆ. ಮತ್ತು ನಾವು ಇವಾಗ ಏನು ಹಮ್ಮಿಕೊಂಡಿದ್ದೀವಿ, ಇಲ್ಲಿ ರಕ್ತಹೀನತೆ, BP ಮತ್ತು ಇದು ಮಧುಮೇಹ, ಈ ಒಂದು ಇದಕ್ಕೆ ನಮ್ಮ 2 ಮತ್ತು 2ರಿಂದ 6ನೇ ವಾರ್ಡು ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಂದು ಆರೋಗ್ಯ ತಪಾಸಣಾ ಕೇಂದ್ರನ ಮಾಡಿಕೊಂಡು ಇವತ್ತಿನಿಂದ ಅಂದರೆ ಒಬ್ಬೊಬ್ಬ ಪೇಷಂಟ್ಗೂ ಒಂದು 100 ಮಾತ್ರೆ ಕೊಡೋಂಗೆ ಆ ಥರ ನಾವು ಅನುಕೂಲ ಮಾಡಿದ್ದೀವಿ. ಈ ಒಂದು ಅವಕಾಶನ ನಮ್ಮ ಕ್ಷೇತ್ರ ಜನಗಳು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ. ನಮಸ್ಕಾರ. ಇಂದು ನಮ್ಮ ಏನಿವತ್ತು ನ್ಯಾಯಬೆಲೆ ಅಂಗಡಿ ಇದೆ, ಸೊಸೈಟಿ ಮತ್ತು ಇದು ಕಚೇರಿ, ಸಾರ್ವಜನಿಕರ ಕಚೇರಿ ಇದು. ಇಂದು ನಾವು ಕೊರಟಗೆರೆ ಬಡ ಜನತೆಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಇಟ್ಕೊಂಡಿದ್ವಿ. ಒಂದು ತುಮಕೂರಿನ ವೆಡ್ಸ್ NGO ಸಂಸ್ಥೆ ಮತ್ತು ನಮ್ಮ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆ, ನಮ್ಮ ಡಾಕ್ಟರ್ ಪುರುಷೋತ್ತಮ್ ಸರು ಮತ್ತು ನಮ್ಮ ಏನು ಡಾಕ್ಟರ್ ಶಶಿಧರು ಮತ್ತು ಡಾಕ್ಟರ್ ವಿಜಯಕುಮಾರ್ ಅವರ ಸಹಕಾರದೊಂದಿಗೆ ನಾವು ಇವತ್ತು ಈ ಒಂದು ಬಡವರಿಗೆ ಅನುಕೂಲ ಆಗಿ, ಕೂಲಿ ಕಾರ್ಮಿಕರಿಗೆ ಮತ್ತು ಈ ಪ್ರದೇಶದಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರು, ಬಡವರು ಮತ್ತು ಗಾರ್ಮೆಂಟ್ಸ್ಗೆ ಹೋಗೋರು ಮತ್ತು ಬೀಡಿ ಕಟ್ಟಿ ಜೀವನ ಮಾಡುವಂಥ ಸಾಕಷ್ಟು ಬಡ ಕುಟುಂಬಗಳಿವೆ. ಹಾಗಾಗಿ ನಾವು ಅವರ ಒಂದು ಆರೋಗ್ಯ ದೃಷ್ಟಿ ಇಟ್ಕೊಂಡು ನಾವು ಇವತ್ತೊಂದು ಉಚಿತ ರಕ್ತಹೀನತೆ ಮತ್ತು ಮಧುಮೇಹ, ರಕ್ತದೊತ್ತಡ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಅಧ್ಯಕ್ಷತೆಯನ್ನು ನಮ್ಮ ಗುರುಗಳಾದಂತಹ ಎಸ್ ಸದಾನಂದನವರು ಮತ್ತು ನಮ್ಮ ಉದ್ಘಾಟನೆಗೆ ಡಾಕ್ಟರ್ ಪುರುಷೋತ್ತಮ್ ಸರ್ ಬಂದಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ, NGO ವೆಡ್ಸ್ ಅವರಿಂದ ಬಿಸ್ಕಾನ್ ಅಂತ ಬಂದಿದ್ದಾರೆ. ಮತ್ತು ನಮ್ಮ ಕೊರಟಗೆರೆಯ ಏನು ರೋಗಿಗಳು ಬಂದಿದ್ದಾರೆ, ಸಾರ್ವಜನಿಕರು ಇದ್ದಾರೆ. ನಮ್ಮ ಉಮೇಶ್ ಅವರು ಮತ್ತು ನಮ್ಮ ನವೀನ್ ಅವರು, ನಮ್ಮ ಹುಡುಗರು ತಂಡದಿಂದ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜನಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಥರದ ಕಾರ್ಯಕ್ರಮ ನಾವು ಸುಮಾರು 20 ವರ್ಷದಿಂದ ನಾನು ತಂಡದೊಂದಿಗೆ ಎಲ್ಲ ಒಂದು ತಂಡ ಕಟ್ಕೊಂಡು ನಾನು ಅನೇಕ ಆರೋಗ್ಯ ಶಿಬಿರಗಳನ್ನು ನಾನು ಮಾಡ್ತಾ, ಅದರ ಜೊತೆ ಆಧಾರ್ ಕ್ಯಾಂಪು, ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಆಯುಷ್ಮಾನ್ ಕಾರ್ಡು ಸಹ ನಾವು ಕ್ಯಾಂಪ್ ಮಾಡಿದ್ದೀವಿ. ಇದೊಂದು ಜನಗಳಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಈ ಒಂದು ಹತ್ತಿರದಲ್ಲಿ ನಾವು ಇವತ್ತು ಏನು ನಮ್ಮ ಒಂದು ಸುಮಾರು ಒಂದು 8 ಪ್ರದೇಶಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ಸದನವ್ರಿಗೆ ಮತ್ತು ನಮ್ಮ ಡಾಕ್ಟರ್ ಪುರುಷೋತ್ತಮ್ ಅವರಿಗೆ, ನಮ್ಮ ವೆಡ್ಸು ಮುಸ್ಕಾನ್ ಅವ್ರಿಗೆ, NGO ಅವರಿಗೆ ಮತ್ತು ನಮ್ಮ ಕೊರಟಗೆರೆ ಸರ್ಕಾರಿ ಹಾಸ್ಪಿಟಲ್ ಅವರಿಗೆ, ಎಲ್ಲ ತಂಡದವರಿಗೆ ನಾನು ಅಭಿನಂದನೆ ಮತ್ತು ವಂದನೆ ಸಲ್ಲಿಸ್ತೀನಿ. ಎಲ್ರಿಗೂ ನಮಸ್ತೆ. ಇಲ್ಲಿ ಒಂದು ರಕ್ತಹೀನತೆ ಮತ್ತು ಮಧುಮೇಹ ಮತ್ತು ರಕ್ತದೊತ್ತಡ ಶಿಬಿರನ್ನು ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಶಿಬಿರದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ನಮ್ಮ ದೇಶದಲ್ಲಿ ಈಗಿನ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಅಂತಂದರೆ ಮಧುಮೇಹದ ರಾಜಧಾನಿ ಆಗಿದೆ. ನಮ್ಮ ದೇಶದಲ್ಲಿ ಹತ್ತಿರ ಏನಿಲ್ಲ ಅಂದರೂ 10 ಕೋಟಿ ಜನಸಂಖ್ಯೆಗೆ ಹೆಚ್ಚು ಜನ ಶುಗರಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಅವ್ರು ಶುಗರ್ ಇದೆಯಾ ಇಲ್ವಾ ಅಂತ. ಹಾಗಾಗಿ ಎಲ್ಲರಿಗೂ ನಾವು ತಿಳ್ಕೊಳ್ಳೋದ್ರಿಂದ ಆದಷ್ಟು ಬಂದು ಎಲ್ಲರೂ ಅದ್ರ ಜೊತೆಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಆದಷ್ಟು ರಕ್ತಹೀನತೆ ಅನ್ನೋದು ಕೊರತೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಕಾರಣ ಏನಂತಂದರೆ ಮುಟ್ಟು ಆದಾಗ ಪ್ರತಿ ತಿಂಗಳು ಅವ್ರಿಗೆ